ಏನು ಮೇಡಮ್, ಇತ್ತೀಚೆಗೆ ನನಗೆ ಫೋನ್ ಮಾಡೋದೇ ಬಿಟ್ಬಿಟ್ಟಿದ್ದೀರಲ್ಲ ನೀವು? ನಿನ್ನ ಹತ್ರ ಇನ್ನೇನು ಮಾತು? ನಿನ್ನಿಂದ ಆಗಬೇಕಾಗಿರೋ ಕೆಲಸಗಳೆಲ್ಲ ಆಯಿತು, ನಿನಗೆ ಸೇರಬೇಕಾಗಿರೋ ದುಡ್ಡು ಸೇರಾಯಿತು. ಈಗ ನನಗೆ ಯಾಕೆ ಕಾಲ್ ಮಾಡಿದೆ ಅದನ್ನು ಹೇಳು. ಮುಗಿದಿಲ್ಲ, ನನ್ನಿಂದ ನಿಮಗಿನ್ನೂ ಕೆಲಸಗಳು ಮುಗಿದಿಲ್ಲ. ಈ ಮನೆಯಲ್ಲಿ ಏನೇನೋ ವಿಚಾರಗಳು ನಡೀತಿದೆ. ಇಲ್ಲಿ ಏನು ನಡೀತಿದೆ, ಯಾರು ನಡೆಸ್ತಾ ಇದ್ದಾರೆ, ಇದೆಲ್ಲ ನಾನು ನಿಮಗೆ ವಿಚಾರ ತಿಳಿಸಿದ್ರೆ ನೀವು ನನ್ನ ಖರ್ಚಿಗೆ ಸ್ವಲ್ಪ ದುಡ್ಡು ಕೊಡ್ತೀರಾ ಅಲ್ವಾ? ಏನೇನೋ ನಡೀತಿದೆ ಅಂದರೆ ಏನು ನಡೀತಿದೆ ಅಲ್ಲಿ? ಸಿರಿನೂ ತುಳಸಿನೂ ಯುದ್ಧಕ್ಕೆ ನಿಂತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರಿಬ್ಬರ ನಡುವೆ ಅದೇ ಥರದ ಮಾತುಕತೆಗಳು ನಡೀತಾ ಇತ್ತು. ಏನು? ಸಿರಿನೂ ತುಳಸಿನೂ ಯುದ್ಧಕ್ಕೆ ನಿಲ್ಲೋದ? ಏನು ಮಾತಾಡ್ತಿದ್ಯಾ ನೀನು? ಅವರಿಬ್ರು ತಾಯಿ ಮಕ್ಕಳು ಅನ್ನೋ ಹಾಗೆ ತುಂಬ ಪ್ರೀತಿಯಿಂದ ಇದ್ದಾರೆ ತಾನೆ? ಸಿರಿಗೆ ತುಳಸಿನೇ ದೇವರು ಅನ್ನೋ ಥರ ಆಡ್ತಾಳೆ. ಅದೇ ನನಗೂ ಆಶ್ಚರ್ಯ ಆಗ್ತಾ ಇರೋದು. ಅಲ್ಲ ಮೇಡಮ್, ಅವರಿಬ್ಬರ ನಡುವೆ ಏನೆಲ್ಲ ಮಾತುಕತೆ ಆಯ್ತು ಇವತ್ತು ಗೊತ್ತಾ ನಿಮಗೆ? ಹಾಗಿದ್ರೆ ತುಳಸಿ ಸೊಸೆನ ಎದುರು ಹಾಕೊಂಡಿದ್ದಾಳೆ. ಒಂದು ಕಡೆ ಮಗ ಇಲ್ಲ, ಇನ್ನೊಂದು ಕಡೆ ಸೊಸೆ ಜಿದ್ದಿಗೆ ನಿಂತಿದ್ದಾಳೆ. ನನಗೂ ಇದೇ ಬೇಕಾಗಿದ್ದಿದ್ದು. ಅದಿರ್ಲಿ, ಆ ಮುದುಕ ಇನ್ನೂ ಗಟ್ಟಿಯಾಗಿದ್ದಾನ? ಹೋದ ಜನ್ಮದಲ್ಲಿ ಅದು ಏನು ಅಮೃತ ಕುಡ್ದಿದ್ನೋ ಏನೋ, ಈ ಜನ್ಮದಲ್ಲಿ ಇನ್ನೂ ಗಟ್ಟಿಮುಟ್ಟಿಯಾಗೇ ಇದ್ದಾನೆ ಮೇಡಮ್. ಆ ಮುದುಕನ್ನ ಅಲ್ಲಾಡ್ಸೋದೇ ಕಷ್ಟ ಅಂತೀನಿ. ಸರಿ ಬಿಡು, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಇನ್ನು ಮುಂದೆ ಆ ಮನೇಲಿ ಏನೇ ನಡೆದ್ರು ನೀನು ನನಗೆ ಇನ್ಫಾರ್ಮ್ ಮಾಡಬೇಕು. ಇದನ್ನೇ ಅಲ್ವೇ ನಾನು ನಿಮ್ಗೆ ಅವಾಗಲೇ ಹೇಳಿದ್ದು. ಅಲ್ಲ, ನಿಮಗೆ ಇಷ್ಟವಾದ ಇನ್ಫಾರ್ಮೇಶನ್ನು ಸರಿಯಾದ ಸಮಯದಲ್ಲಿ ಕೊಟ್ಟಿದ್ದೀನಿ. ಇದಕ್ಕೇನು ಬಹುಮಾನ ಇಲ್ವೇ? ನಿನಗೆ ಸೇರ್ಬೇಕಾಗಿರೋದು ಸೇರತ್ತೆ, ಅದ್ರ ಬಗ್ಗೆ ಚಿಂತೆ ಬೇಡ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಮೇಡಮ್, ಇನ್ನೊಂದು ವಿಷಯ, ಆ ಸಿರಿ ಸಿಕ್ಕಾಪಟ್ಟೆ ಕೋಪದಲ್ಲಿ ಇನ್ನೊಂದು ಮಾತು ಹೇಳಿದ್ಲು. ಏನು ಹೇಳಿದ್ಲು? ತಪ್ಪು ಮಾಡೋರಿಗೆ ಶಿಕ್ಷೆ ಆಗೋವರೆಗೂ ನಾನು ಬಿಡಲ್ಲ. ಅದು ಯಾರೇ ಆಗಿರಲಿ, ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿದ್ಲು ಮೇಡಮ್. ಸರಿ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಲೋ ಮೇಡಮ್, ಇನ್ನೊಂದು ವಿಷಯ. ಇದೇನು ಅಮ್ಮ ಕಾಲೇ ಕಟ್ ಮಾಡ್ಬಿಟ್ಲು? ಅಲ್ಲ, ನಾನೇನಾದ್ರು ಹೇಳ್ಬಾರ್ದು ಹೇಳಿದ್ನಾ? ಇಲ್ವಲ್ಲ. ಏನಾರ ಮಾಡ್ಕೊಳ್ಳಿ, ನನಗೆ ಬರ್ಬೇಕಾದ್ ಬಂದ್ರೆ ಸಾಕು. ಆ ಸಿರಿ ಅವಳ ಅತ್ಲೆ ಥರಾನೇ ತುಂಬ ಸ್ಟ್ರಾಂಗ್ ಆಗಿದ್ದಾಳೆ. ಅವಳ ಗಂಡನ್ನ ಬಿಡಿಸೋಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾಳೆ. ಒಂದು ವೇಳೆ ಅವನೇನಾದ್ರೂ ಬಿಡುಗಡೆ ಆಗ್ಬಿಟ್ರೆ, ಆಕ್ಸಿಡೆಂಟ್ ಮಾಡಿದ್ದು ಯಾರು ಅನ್ನೋ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಅವಳಪ್ಪನ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅವಳೇನಾದ್ರೂ ಇನ್ವೆಸ್ಟಿಗೇಷನ್ ಶುರು ಮಾಡ್ತಿದ್ರೆ, ಇಲ್ಲ, ಯಾವುದೇ ಕಾರಣಕ್ಕೂ ಕೋರ್ಟ್ ಅವನ ನಿರಪರಾಧಿ ಅಂತ ಹೇಳಬಾರ್ದು. ಒಂದು ಕಡೆ ಆ ತುಳಸಿ, ಇನ್ನೊಂದು ಕಡೆ ಆ ಸಿರಿ, ಅವರಿಬ್ರು ಒಂದು ರೀತಿಲಿ ಎದುರಾಗಿದ್ರು. ಇಂಡೈರೆಕ್ಟ್ ಆಗಿ ಅವರಿಬ್ರು ನನ್ನ ಶತ್ರುಗಳೇ. ಇದನ್ನೆಲ್ಲ ನಾನು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಅಮ್ಮನ ಪರಿಸ್ಥಿತಿ ನೋಡಿದ್ರೆ ನನಗೂ ತುಂಬ ಬೇಜಾರಾಗ್ತಿದೆ ಮಾವ. ದೇವ್ರು ಒಳ್ಳೆಯವರಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾನೆ ಅಂತ. ಒಳ್ಳೆಯವ್ರಿಗೆ ಎಲ್ಲ ಕಷ್ಟನೂ ಎದುರಿಸೋ ಸಾಮರ್ಥ್ಯ ಇರುತ್ತೆ. ಅದಕ್ಕೆ ಅವನ ಲೀಲೆನ ಯಾವಾಗಲೂ ಒಳ್ಳೆಯವ್ರ ಮೇಲೆ ಪರೀಕ್ಷೆ ಮಾಡ್ತಾ ಇರ್ತಾನೆ. ಆದರೆ ಕೊನೆಯಲ್ಲಿ ಗೆಲ್ಲೋದು ಒಳ್ಳೆತನನೇ. ಏನೋ ಗೊತ್ತಿಲ್ಲ ಮಾವ, ಹೀಗೆ ಅಂತ ಅಂದ್ಕೊಂಡು ನಾವು ಸಮಾಧಾನ ಪಡ್ಕೋಬೇಕಷ್ಟೆ. ಅಮ್ಮ ಅಂತೂ ಆರೋಗ್ಯದ ಕಡೆ ಗಮನ ಹರಿಸ್ತಿಲ್ಲ, ಮಗು ಕಡೆನೂ ಗಮನ ಹರಿಸ್ತಿಲ್ಲ. ಹಾಗೆ ಅನ್ಕೋಬೇಡ ಪೂರ್ಣಿ. ತುಳಸಿಯವ್ರಿಗೆ ಅವ್ರ ಹೊಟ್ಟೆಲಿರೋ ಮಗು ಮಾತ್ರ ಮಗು ಅಲ್ಲ, ಸಮರ್ಥ, ಅಭಿ, ನಿಧಿ ಅಷ್ಟೇ ಯಾಕೆ, ನೀವೆಲ್ಲರೂ ಅವ್ರಿಗೆ ಮಕ್ಕಳೇ. ಸಮರ್ಥ ತಪ್ಪು ಮಾಡಿಲ್ಲ ಅಂತ ಗೊತ್ತು, ಆದರೂ ಅವನು ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ನಿಜ ಹೇಳಬೇಕು ಅಂದರೆ ಶಿಕ್ಷೆ ಅನುಭವಿಸ್ತಾ ಇರೋದು ಸಮರ್ಥ ಅಲ್ಲ, ತುಳಸಿಯವರು.
ಸಮರ್ಥ ಆಚೆ ಬಂದರೆ ಅವ್ರ ದುಃಖ ಸ್ವಲ್ಪ ಕಡಿಮೆ ಆಗುತ್ತೆ. ಆಗ ಅವರು ಮಗುವಿನ ಕಡೆ ಗಮನ ಕೊಡ್ತಾರೆ. ಅಲ್ಲಿವರೆಗೂ ತುಳಸಿಯವರನ್ನ ನಾವೇ ಮಗುವಾಗಿ ನೋಡ್ಕೋಬೇಕು. ನಿಜ ಮಾವ. ಏನು ಯೋಚನೆ ಮಾಡ್ತಾ ಇದ್ದೀರಾ ತುಳಸಿಯವರೇ? ನಾನು ನಿಮಗೆ ಹೇಳಿದ್ನಲ್ವಾ, ಸಮರ್ಥ ನನ್ನ ಮಗ ಅಂದಮೇಲೆ ನೀವು ಆ ಯೋಚನೆ ಬಿಟ್ಟುಬಿಡಿ. ಅವನ ಬಗ್ಗೆ ಎಲ್ಲ ಜವಾಬ್ದಾರಿನೂ ನಾನು ತಗೋತೀನಿ. ನೀವು ಹೊಟ್ಟೆಲಿರೋ ಮಾಡಿ